ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು ಎಜು ಇನ್ಫೋ ನ್ಯೂಸಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ 7 ಪೇ ಕಮಿಷನ್ ಏನಿದೆ ಆಗಸ್ಟ್ 1ರಿಂದ ಅಂದರೆ ನಾಳೆಯಿಂದ ಜಾರಿಗೆ ಬರುತ್ತೆ. ನಿಮಗೆ ಎಷ್ಟು ಜಾರಿಗೆ ಬರುತ್ತೆ, ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಯಾಕಂದರೆ ಯಾವುದೇ ಥರ ಅಪ್ಡೇಟ್ಸ್ ಇದ್ದರೂ ಕೂಡ ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ನಾಳೆಯಿಂದ ಅಂದರೆ ಆಗಸ್ಟ್ 1ರಿಂದ 7 ಪೇ ಕಮಿಷನ್ ಸಂಪೂರ್ಣವಾಗಿ ಜಾರಿಗೆ ಬರಲಿದೆ. ಅದರಂತೆ ಇವಾಗ ನೀವೇನಾದರೂ ಯಾವ ಥರ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಿಮಗೆಲ್ಲ ಕೆಲವೊಬ್ಬರು ಡೌಟ್ ಇರುತ್ತೆ. ನಮಗೆ ಪಿಂಚಣಿ ಎಷ್ಟಿದ್ರೆ ಎಷ್ಟು ತುಟಿ ಭತ್ಯೆ ಬರುತ್ತೆ, ಮತ್ತು ನಿವೃತ್ತಿ ಆದಮೇಲೆ ಎಷ್ಟು ಬರುತ್ತೆ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಅವರು ಯಾವ ಥರ ಕ್ಯಾಲ್ಕುಲೇಷನನ್ನು ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಾದರೆ ಯಾರಿಗಾದರೂ 8,500ರಿಂದ 75,300ರಿಂದ ಇವಾಗ 13,500 ಆಗುತ್ತೆ. ಮತ್ತು 1,20,000 ಜಾಸ್ತಿ ಈ ಥರ ಕನಿಷ್ಠ ಪಿಂಚಣಿಯಿಂದ ಗರಿಷ್ಠ ಪಿಂಚಣಿವರೆಗಿದೆ ಮಿತಿಯನ್ನು ಜಾಸ್ತಿ ಮಾಡಲಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗಾದರೂ 8,500 ಪಿಂಚಣಿ ಬರ್ತಿದೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅವರಿಗೆ ಬಂದು ನೆಕ್ಸ್ಟು 13,500 ಆಗುತ್ತೆ. ಇದು ಬಂದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪಿಂಚಣಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ಬರುತ್ತೆ, ನಿಮಗೆ ನೋಡ್ಬೋದು. ವೆಬ್ಸೈಟನ್ನು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ನಿಮ್ಗೆ ಏನಿದೆ ಅಂತ ಈಗ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಇಲ್ಲಿ ಪ್ರೆಸೆಂಟ್ ಫ್ಯಾಮಿಲಿ ಪೆನ್ಷನ್ ಪೇ, ಇವಾಗಿನ ಕುಟುಂಬ ಪೆನ್ಷನ್ ಯೋಜನೆಯಲ್ಲಿ ನಿಮಗೆ ಎಷ್ಟು ಅಮೌಂಟ್ ಹೋದ್ರೆ ಫಾರ್ ಎಕ್ಸಾಂಪಲ್ ಇವಾಗ 8,500 ಅಂತ ತಿಳ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ 8,500 ನಾನು ಟೈಪ್ ಮಾಡ್ತೀನಿ. ಟೈಪ್ ಮಾಡಾದಮೇಲೆ ನಿಮಗಿಲ್ಲಿ ನೋಡ್ಬೋದು. ಒಂದು ನಿಮಿಷ. ಓಕೆ, ನೀವು 8,500 ಟೈಪ್ ಮಾಡಾದ್ಮೇಲೆ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಗೊತ್ತಾಗುತ್ತೆ. ಇವಾಗ ಬಂತು ನೋಡಿ. ಇಲ್ಲಿ ಈಗಿನ ಪಿಂಚಣಿ ವೇತನ 8,500 ಮತ್ತು ಪರಿಷ್ಕೃತ ಪಿಂಚಣಿ ವೇತನ ಆ್ಯಸ್ ಆನ್ 1/8/24 ಇವಾಗ ಡೇಟ್ ಪ್ರಕಾರ ನಿಮಗಿಲ್ಲಿ 13,500 ರೂಪಾಯಿ ಆಗುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇನ್ ಕೇಸ್ ನಿಮಗೆ 20,000 ಬರ್ತಿದೆ ಅಂತ ತಿಳ್ಕೊಳ್ಳಿ. ನಿಮಗೆ 20,000 ಬರ್ತಿದ್ದು ಜಸ್ಟ್ 20,000 ಅಪ್ಲೈನ ಮಾಡಿ ಸಬ್ಮಿಟನ್ನು ಮಾಡಿದಾಗ ಇಲ್ಲಿ ನೋಡ್ಬೋದು. ನಿಮಗೆ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಏನು ಬರುತ್ತೆ ಅಂದರೆ 31,700 ಆಗುತ್ತೆ. ನಿಮಗಿಲ್ಲಿ ಅರೌಂಡ್ ನಿಮಗಿಲ್ಲಿ 11,700 ಜಾಸ್ತಿ ಆಯಿತು. ಇಲ್ಲಿ ನೀವು DAನ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಒಟ್ಟು ನಿವೃತ್ತಿ ವೇತನ ಗ್ರಾಸ್ ಪೆನ್ಷನ್ ಕೂಡ ಚೆಕ್ ಮಾಡ್ಬೋದು. ಈ ಥರ ಎರಡನ್ನೂ ಕೂಡ ನೀವು ಚೆಕ್ ಮಾಡ್ಬೋದು. ಇನ್ನು ನಿಮಗಿಲ್ಲಿ 7 ಪೇ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಕೂಡ ಇದೆ. ನಾನು ನಿಮಗೆ ಜಸ್ಟ್ ಬೇಸಿಕ್ ತಿಳಿಸ್ಕೊಟ್ಟಿದ್ದು ಬಂದು 7 ಪೇ ಪೆನ್ಷನ್ ಕ್ಯಾಲ್ಕುಲೇಷನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. 7 ಪೇ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಷನ್ ಕೂಡ ಅವೈಲೇಬಲ್ ಇದೆ. ನೀವು ಯಾವುದೆಲ್ಲ ಬೇಕಾದರೂ ಕೂಡ ಚೆಕ್ ಮಾಡ್ಬೋದು. ಇನ್ನು 7 ಪೇ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಚೆಕ್ ಮಾಡ್ತೀರಾ ಅಂದರೆ ಇಲ್ಲಿ ನೋಡ್ಬೋದು. ನಿಮಗೆ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಜಸ್ಟ್ ನೀವು ಇಲ್ಲಿ ಸೆಲೆಕ್ಟ್ ಪೇ ಕರೆಂಟ್ ಸ್ಕೇಲ್ ಅಂತ ಇರುತ್ತಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಸ್ಕೇಲ್ ಯಾವ್ದು ದಂಡಲ್ಲಿ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಈಗಿನ ಮೂಲ ವೇತನ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು 25,000 ಎಂಟರ್ ಮಾಡ್ಕೊಳ್ತೀನಿ. 25,000 ಎಂಟರ್ ಮಾಡಿ ಇಲ್ಲಿ ಎಂಪ್ಲಾಯಿ ನೌಕರರ ವರ್ಗನ ಎಂಟರ್ ಮಾಡ್ಕೊಳ್ಳಿ. ಮತ್ತು ಮನೆ ಬತ್ತೆ ಬಾಡಿಗೆ ಯಾವ ವರ್ಗದಲ್ಲಿ ಬರುತ್ತೆ ಅಂತ ಎಂಟರ್ ಮಾಡಿಕೊಂಡು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಆನ್ಸರ್ ಬರುತ್ತೆ. ನೋಡ್ಬೋದು ಇಲ್ಲಿ ಕರೆಂಟ್ ಈಗಿನ ವೇತನ ಶ್ರೇಣಿ ಮತ್ತು ನೆಕ್ಸ್ಟ್ ಪರಿಷ್ಕೃತ ವೇತನ ಶ್ರೇಣಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 25,000 ತಗೊಂಡಾಗ ನಿಮಗೆ ಎಲ್ಲ ಕೂಡ ಹ್ಯಾಡ್ ಆಗಿ ಅಂದರೆ ಇಲ್ಲಿ ಮನೆ ಬತ್ತಿಯ ತುಟಿ ಬತ್ತಿಯ ನೌಕರರ ವರ್ಗ ಅಂದರೆ ಎ ಗ್ರೂಪು, ಬಿ ಗ್ರೂಪ್, ಡಿ ಗ್ರೂಪ್ ಇದೆಲ್ಲ ನಿಮಗೆ ಹ್ಯಾಡ್ ಆಗಿ ಅರೌಂಡ್ ನಿಮಗೆ 52,000 ಬರ್ತಿದ್ದು ಬಂದು ಇಲ್ಲಿ ನಿಮಗೆ 83,000 ಆಗುತ್ತೆ. ಈ ಥರ ಬಂದು ನೀವು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬೋದು. ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒನ್ಸ್ ಲಿಂಕನ್ನು ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಪ್ರಿಂಟ್ ಬೇಕು ಅಂದರೆ ಇಲ್ಲಿ ಪ್ರಿಂಟ್ ಕೂಡ ಸಿಗುತ್ತೆ, ನೀವು ಪ್ರಿಂಟ್ ಕೂಡ ತಗೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಈ ಥರ ನೀವು ಚೆಕ್ ಮಾಡಿಕೊಂಡು ನಿಮ್ಮ 7 ಪೇ ಕಮಿಷನ್ ಏನು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೋದು. ಇದು ಆದಷ್ಟು ಶೇರ್ ಮಾಡಿ. ಯಾಕಂದರೆ ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ನೋಡ್ತಿದ್ದೀರಾ ನಿಮ್ಮ ಗ್ರೂಪ್ಸಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗಿರ್ಬೋದು, ಯಾರೇ ಆಗಿರ್ಬೋದು ನಿಮ್ಮ ಗೌರ್ಮೆಂಟ್ ಎಂಪ್ಲಾಯ್ಸ್ ಅವ್ರಿಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ಥರ ಅದು ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ಥರ ಒಂದು ಸಿಗುತ್ತೆ ಅಂತ. ಇದರಲ್ಲಿ ನೀವು 4 ಕೂಡ ವೆರಿಫಿಕೇಷನನ್ನು ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ 7 ಪೇ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಇರುತ್ತೆ, 7 ಪೇ ಪೆನ್ಷನ್ ಇರುತ್ತೆ, 7 ಪೇ ಫ್ಯಾಮಿಲಿ ಪೆನ್ಷನ್ ಇರುತ್ತೆ. ನೀವೆಲ್ಲನೂ ಕೂಡ ಚೆಕ್ ಮಾಡ್ಬೋದು. ನಾನು ಆಲ್ರೆಡಿ ನಿಮಗೆ 7 ಪೇ ಪೆನ್ಷನ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತು 7 ಪೇ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದು ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ಸಿಗೋಣ. ಧನ್ಯವಾದಗಳು.